ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗೋರಿಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ಬಾಣಲಿಗೆ ಆಯಿಲ್ ಹಾಕ್ಕೋಬೇಕು. ನಾನು ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಗೋರಿಕಾಯಿಗೆ ಕೆಲವರು ಜವಳಿಕಾಯಿ ಅಂತಲೂ ಕರೀತಾರೆ, ಇನ್ನೇನು ಹೆಸರಿದೆಯೋ ನನಗಷ್ಟು ಗೊತ್ತಿಲ್ಲ. ಆಯಿಲ್ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಸಿಡಿದ ತಕ್ಷಣ ಆನಿಯನ್ಸ್, ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಅದು ಒಂಚೂರು ಫ್ರೈ ಆದರೆ ಸಾಕು. ಬೇಕಾದರೆ ನೀವು ಸಾಲ್ಟ್ ಯೂಸ್ ಮಾಡಿದ್ರೆ ಬೇಗ ಫ್ರೈ ಆಗುತ್ತೆ. ಈರುಳ್ಳಿ ಫ್ರೈ ಆದಮೇಲೆ ಅದಕ್ಕೆ ಕರಿಬೇವು, ಇದು ತುಂಬ ದೊಡ್ಡದಿದೆ, ಲೀವ್ಸ್ ಗೊತ್ತಾಗ್ತಾ ಇಲ್ಲ ಅದರಲ್ಲಿ, ನಾನು ಅದಕ್ಕೆ ತೋರಿಸ್ತಾ ಇದ್ದೀನಿ. ಅದನ್ನು ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ, ಬಿಕಾಸ್ ತುಂಬ ದೊಡ್ಡದಿದೆ ಎಲೆ ಅದಕ್ಕೆ. ಸೊ ಕರಿಬೇವು ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಫ್ರೈ ಆದಮೇಲೆ ನೆಕ್ಸ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆಯಿಲಲ್ಲಿ ಆನಿಯನ್ ಎಲ್ಲ ಸ್ವಲ್ಪ ಫ್ರೈ ಆಗಬೇಕು. ಆಮೇಲೆ ಟೊಮೆಟೊ ಆ್ಯಡ್ ಮಾಡ್ತಾಯಿದ್ದೀನಿ. ಟೊಮೆಟೊ ಆ್ಯಡ್ ಮಾಡಿದ್ಮೇಲೆ ಸ್ವಲ್ಪ ಸಾಲ್ಟ್ ಬೇಕಾದರೆ ಹಾಕ್ಕೊಳ್ಳಿ. ಜವಳಿಕಾಯಿನ ಅಥವಾ ಗೋರಿಕಾಯಿನ ಸ್ಟೀಮ್ ಮಾಡ್ಕೊಂಡಿದ್ದೀನಿ. ಸ್ಟೀಮ್ ಮಾಡಿ ಇಟ್ಕೊಂಡಿರೋದನ್ನ ಡೈರೆಕ್ಟ್ ಹಾಕ್ತಾಯಿದ್ದೀನಿ. ನಾನು ಎಲ್ಲ ಟೈಮ್ ಸ್ಟೀಮ್ ಮಾಡಿ ಇಟ್ಕೊಳ್ಳಲ್ಲ, ಇವಾಗ ಮಾತ್ರ ಸ್ಟೀಮ್ ಮಾಡಿದ್ದೀನಿ ತೋರಿಸ್ತಾ ಇದ್ದೀನಿ. ಸ್ಟೀಮ್ ಮಾಡಿದರೆ ತುಂಬ ಹೊತ್ತು ಬಾಯ್ಲ್ ಆಗಬೇಕಂತ ಏನಿಲ್ಲ, ಸ್ವಲ್ಪ ಹೊತ್ತು ಬಾಯ್ಲ್ ಆದರೆ ಸಾಕು. ಸಾಲ್ಟ್ ಹಾಕ್ತಾಯಿದ್ದೀನಿ. ಸಾಲ್ಟ್ ಹಾಕಿ ಧನಿಯಾ ಪೌಡರ್ ಮತ್ತು ಚಿಲ್ಲಿ ಪೌಡರ್, ಅದನ್ನು ನಿಮಗೆ ರಿಕ್ವೈರ್ಮೆಂಟ್ ನಿಮ್ಗೆ ಹೇಗಿದೆ, ಖಾರ ಹೇಗೆ ಬೇಕು ನೋಡಿ ಹಾಕ್ಕೊಳ್ಳಿ. ನಾನು ಒಂದು ಸ್ಪೂನ್ ಆ್ಯಡ್ ಮಾಡಿದ್ದೀನಿ. ಆಮೇಲೆ ಅದನ್ನು ಫ್ರೈ ಮಾಡ್ಕೋಬೇಕು. ಆಯಿಲಲ್ಲೇ ಫ್ರೈ ಆಗಬೇಕು, ನೀರೇನು ಆ್ಯಡ್ ಮಾಡಬಾರ್ದು. ನೀವು ಸ್ಟೀಮ್ ಮಾಡ್ಕೊಂಡಿಲ್ಲ ಅಂದರೂ ಡೈರೆಕ್ಟ್ ಹಾಕ್ಕೋಬೋದು. ಆಮೇಲೆ ರುಚಿಗೆ ಕಾಯಿ ತುರಿ ಹಾಕ್ಕೋತಾ ಇದ್ದೀನಿ. ಯೂಶ್ವಲಿ ಕಾಯಿ ತುರಿ ಹಾಕಲ್ಲ ನಾನು, ಚೆನ್ನಾಗಿರುತ್ತೆ. ನಿಮ್ಗೆ ಅದೇನು ಉಗುರು ಟೇಸ್ಟ್ ಬರುತ್ತೆ ಆ ಥರ ಬರಲ್ಲ, ಕಹಿನೂ ಬರಲ್ಲ, ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿಗೆಲ್ಲ. ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.